ಆರಂಭ ಮಾಡೋಣ. ನಮ್ಮ ಆರಂಭವು ತಂದೆ, ಮಗ, ಪವಿತ್ರಾತ್ಮನಾಗಿರುವ ತ್ರಿಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಇಲ್ಲಿ ನಾವು ಒಂದು ಹಳೆ ಹಾಡು ಹಾಡಲಿಕ್ಕೆ ಇಷ್ಟಪಡ್ತೇನೆ. ಕರೆಯುವ ಕರೆಯುವ ಇಗೋ ನೀನು ಬಾ, ನಿನ್ನ ಯೇಸು ಕರೆ, ಆಶೆಯಂ ಕರೆಯುವ ಇಗೋ. ಕರೆಯುವ ಕರೆಯುವ ಇಗೋ ನೀನು ಬಾ, ನಿನ್ನ ಯೇಸು ಆಶೆಯಂ ಕರೆಯುವ ಇಗೋ. ಕರೆಯುವ ಕರೆಯುವ ಇಗೋ ನೀನು ಬಾ, ನಿನ್ನ ಯೇಸು ಆಶೆಯಂ ಕರೆಯುವ ಇಗೋ. ಸಮಸ್ತ ಪಾಪವ ಹೊತ್ತಂತ ಕ್ರಿಸ್ತನು, ಸಮಸ್ತ ಪಾಪವ ಹೊತ್ತಂತ ಕ್ರಿಸ್ತನು, ನಿನ್ನನ್ನು ಪ್ರೀತಿಸಿ ಶ್ರಮೆಯನ್ನು ತಾಳಿದ, ನಿನ್ನನ್ನು ಪ್ರೀತಿಸಿ ಶ್ರಮೆಯನ್ನು ತಾಳಿದ ರಕ್ಷಕ ಪ್ರಾಣವ ಕ್ರೂಜೆಯಲ್ಲಿ ಕೊಟ್ಟನು, ರಕ್ಷಕ ಪ್ರಾಣವ ಕ್ರೂಜೆಯಲ್ಲಿ ಕೊಟ್ಟನು. ಕರೆಯುವ ಕರೆಯುವ ಇಗೋ ನೀನು ಬಾ, ನಿನ್ನ ಯೇಸು ಆಶೆಯಂ ಕರೆಯುವ ಇಗೋ. ಸಾವಿನ ಕೊಂಡಿಯ ಮುರಿದ ಕ್ರಿಸ್ತನು, ಸಾವಿನ ಕೊಂಡಿಯ ಮುರಿದ ಕ್ರಿಸ್ತನು, ಗಾನವು ಮಾನವು ಹೊಂದಲಾತ ಯೋಗ್ಯನು, ಗಾನವು ಮಾನವು ಹೊಂದಲಾತ ಯೋಗ್ಯನು, ಆತನೇ ಕರೆಯುವ ನಿನ್ನನ್ನೇ ಈಗಲೇ, ಆತನೇ ಕರೆಯುವ ನಿನ್ನನ್ನೇ ಈಗಲೇ. ಕರೆಯುವ ಕರೆಯುವ ಇಗೋ ನೀನು ಬಾ, ನಿನ್ನ ಯೇಸು ಆಶೆಯಂ ಕರೆಯುವ ಇಗೋ. ಕರೆಯುವ ಕರೆಯುವ ಇಗೋ ನೀನು ಬಾ, ನಿನ್ನ ಯೇಸು ಆಶೆಯಂ ಕರೆಯುವ ಇಗೋ. ಪಾಪದ ಶಿಕ್ಷೆಯ ತಾಳಿದನಾತನೇ, ಪಾಪದ ಶಿಕ್ಷೆಯ ತಾಳಿದನಾತನೇ, ಈಗಲೇ ಲಾಲಿಸು ಪ್ರಿಯ ಯೇಸು ಕರೆಯುವ, ಈಗಲೇ ಪ್ರಿಯ ಯೇಸು ಕರೆಯುವ. ಆಲಸ್ಯ ಬೇಡವು ಪ್ರೀತಿಯ ಕಾರ್ಯಗೆ, ಕರೆಯುವ ಕರೆಯುವ ಇಗೋ ಬಾ, ನಿನ್ನ ಯೇಸು ಆಶೆಯಂ ಕರೆಯುವ ಇಗೋ. ಸೊ ಇದೆಲ್ಲ 19ನೇ ಶತಮಾನದ ಆರಂಭದಲ್ಲಿ ಹಾಡುತ್ತಿದ್ದ ಸಂಗೀತಗಳು. ಇಲ್ಲಿ 4ನೇ ಚರಣದಲ್ಲಿ ಹೇಳ್ತಾನೆ, ಹೃದಯ ಕಠಿಣ ನೀ ಮಾಡಬೇಡವು, ತಪ್ಪದೆ ಶಿಕ್ಷೆಯು ನಿನ್ನ ಮೇಲೆ ಬರುವುದು, ಓಡಿಬಾ ಕ್ರಿಸ್ತನೇ ನಿನಗೆ ರಕ್ಷಕ. ಸೊ ಈ ಲೋಕದಲ್ಲಿ ರಕ್ಷಿಸುವ ಆತನೊಬ್ಬನಿರುವುದಾದರೆ ಅದು ಯೇಸು ಮಾತ್ರ. ಯಾಕಂದರೆ ಯೇಸುಗೆ ತಂದೆಯಾದ ದೇವರು ಸರ್ವ ಅಧಿಕಾರವನ್ನು ಕೊಟ್ಟಿದ್ದ. ಆತನು ಎಲ್ಲದರಲ್ಲಿ ಪ್ರಥಮನು ಆಗಬೇಕು, ಎಲ್ಲದರಲ್ಲಿ ಪ್ರಥಮನು. He must be the first in everything. That was the plan and the desire of the Almighty God, the Heavenly Father. ಸೊ ಇಲ್ಲಿ ನಾವು ತಿಳಿಯಬೇಕಾದ ಬಹಳ ಮುಖ್ಯವಾದ ಸಂಗತಿ, ಲೋಕದಲ್ಲಿ ಒಬ್ಬ ರಕ್ಷಕನಿರೋದಾದರೆ ಅದು ಯೇಸುವೆ. ಅದರಿಂದ ಈ ಸಂಗೀತಗಾನ ಹೇಳ್ತಾನೆ, ಹೃದಯವ ಕಠಿಣ ನೀ ಮಾಡಬೇಡವು, ತಪ್ಪದ ಶಿಕ್ಷೆ ನಿನ್ನ ಮೇಲೆ ಬರುವುದು, ಓಡಿ ಬಾ ಕ್ರಿಸ್ತನೇ ನಿನಗೆ ರಕ್ಷಕ. ಇವತ್ತು ಒಬ್ಬೊಬ್ಬರು ಯೇಸುವಿನ ಬಳಿಗೆ ಓಡಿ ಓಡಿ ಬಂದು ಆ ಯೇಸುವನ್ನು
ನಮ್ಮ ಸರ್ವಸ್ವಕ್ಕೂ, ನಮ್ಮ ಭೂಮಿಗೂ, ನಮ್ಮ ಸಂಪತ್ತಿಗೂ, ನಮ್ಮ ಹಣಕ್ಕೂ, ನಮ್ಮ ಮನೆಗೂ, ನಮ್ಮ ಸರ್ವಸ್ವಕ್ಕೂ ಆತನೇ ಯಜಮಾನನಾಗಿರಬೇಕು. ಆತನ ಮಾತನ್ನು ನಾವು ಕೇಳಬೇಕು. ದೇವರು ಎಷ್ಟು ಅದ್ಭುತವಾಗಿ ನಮಗೆ ಸಹಾಯ ಮಾಡಲು ಶಕ್ತನಾದ ದೇವರು. ನಿನ್ನೆ ಮೊನ್ನೆ ಎಲ್ಲ ನಾವು ಪ್ರಾರ್ಥನೆ ಮಾಡ್ತಾ ಬಂದೆವು. ಆ ದೇವರು ಅದ್ಭುತ ರೀತಿಯಲ್ಲಿ ನಿನ್ನೆ ಸ್ವಲ್ಪ ನಮಗೆ ಸಾಧಾರಣ 5 ಲಕ್ಷ ಬೇಕೀಗ ಈ ಮೋಲ್ಡಿಂಗ್ ಹಾಕಲಿಕ್ಕೆ. ಆದರೆ 5ನೇ ಒಂದು ಭಾಗವನ್ನು ಆತನ ಕಳಿಸಿಕೊಟ್ಟೆ ನೆನ್ನೆ. ಒಬ್ಬ ಸಹೋದರಿ ಅವರು 3-4 ದಿನದಿಂದ ಟ್ರೈ ಮಾಡ್ತಾಯಿದ್ದಾನೆ. ಸೈತಾನ ಬಹಳ ಒಂಥರ ಅಡ್ಡಿ ಮಾಡುವ, ದೇವರ ಕೆಲಸ ಎಲ್ಲಿ ನಡೀತದೋ ಅಲ್ಲಿ ಸೈತಾನ ಅಡ್ಡಿ ಮಾಡುವ. ಆಮೇಲೆ ತನ್ನ ದುರಾತ್ಮಗಳನ್ನು ಕಳುಹಿಸಿ ಎಲ್ಲ ಕಡೆಗಳಲ್ಲಿ ಬಾಗಲು ಮುಚ್ಚುವಂತೆ ಮಾಡೋ. ಇದು ಈಗಿಂದಲ್ಲ, ಆತನ ಈ ಕಾರ್ಯಗಳು ಆದಿಯಿಂದ ಇದ್ದದ್ದು. ಹಿ ವಾಸ್ ದ ವಿಲನ್ ಇನ್ ಹೆವೆನ್. ಆತನು ಹೊಟ್ಟೆ ಕಿಚ್ಚಿನವನು, ಸುಳ್ಳುಗಾರನು, ಆಮೇಲೆ ಕಲ್ಪನೆ ಮಾಡಿ ಹೇಳುವವನು, ಇಲ್ಲದನ್ನು ಇದ್ದಾಗಿ ಹೇಳುವುದು. ಸೊ ಇದಕ್ಕೆ ಕೆಲವು ರಾಜಕಾರಣಿಗಳು ಉದಾಹರಣೆ ಆಗಿರ್ತಾರೆ. ಇಲ್ಲ ಅಲ್ಲಿ ಇದ್ದಾಗೆ ಹೇಳ್ತಾರೆ, ಕೊಡಲ್ಲ ಕೊಟ್ಟಾಗೆ ಹೇಳ್ತಾರೆ. ಕೊಟ್ಬಿಟ್ಟೆ ಡಿಕ್ಲೇರ್ ಮಾಡಿಬಿಡೋದು. ಅಲ್ಲಿ ಒಬ್ಬರು ಸತ್ತರು, ಅವ್ರಿಗೆ 10 ಲಕ್ಷ ರೂಪಾಯಿ ಡಿಕ್ಲೇರ್ ಮಾಡಿಬಿಡೋದು. ಹೀಗೆ ಅನೇಕ ರೀತಿಯಲ್ಲಿ ಮನುಷ್ಯನು ಈ ರೀತಿ ವಾಗ್ದಾನ ಮಾಡ್ತಾನೆ, ಕಡೆಗೆ ಆತನಿಲ್ಲದೆ ಹೋಗ್ತಾನೆ. ಆದ ಮಾನವರನ್ನು ನೆಚ್ಚಬೇಡ್ರಿ ಅಂತ ದೇವರ ವಾಕ್ಯ ಹೇಳ್ತಾರೆ. ಮನುಷ್ಯನಲ್ಲಿ ಭರವಸೆ ಇಡಬೇಡ್ರಿ, ಮಾನವನನ್ನು ನೆಚ್ಚಬೇಡ್ರಿ. ಅವರು ಸಹಾಯ ಮಾಡೋ ಶಕ್ತರಲ್ಲ, ಅವರು ಉಸಿರು ಹೋಗಲು ಮಣ್ಣಿಗೆ ಸೇರ್ತಾರೆ. ದೇವರ ಹಣ ಎಷ್ಟೋ ಜನರ ಹತ್ರ ಇದೆ, ಅದನ್ನು ಸೈತಾನ ಬಂಧಿಸಿಟ್ಬಿಟ್ಟಿದ್ದಾನೆ. ಅದು ಬಿಡುಗಡೆ ಆಗದಂತೆ ಮಾಡ್ತಾನೆ. ಎರಡನೇದಾಗಿ ಯಾರಿಗೆ ಕೊಡ್ತಾನೆ, ಯಾರಿಗೆ ರಿಲೀಸ್ ಮಾಡ್ತಾನೆ? ಈಗ ಜನರಿಗೆ ಇರ್ತದೆ ದೇವರ ಸೇವೆ ಕೊಡಬೇಕು. ಒಬ್ಬ ಸಹೋದರಿ ಬಾಂಬೆಯಿಂದ ಲಾಸ್ಟ್ ತಿಂಗಳು ನಮಗೊಂದು ಕಾಣಿಕೆ ಕಳಿಸಿದ್ರು. ಮೊನ್ನೆ ಅವರು ತೀರ್ಕೊಂಡ್ರು ಪಾಪ. ಕ್ಯಾನ್ಸರ್ ಪೇಷಂಟ್ ಅವರು, ಲಾಸ್ಟ್ ಸ್ಟೇಜಿ. ಅವರೊಂದು ಕಾಣಿಕೆ ಇಟ್ಟಿದ್ರು, ಚರ್ಚಿಗೆ ಕೊಡಬೇಕು, ಚರ್ಚಿ ಬಿಲ್ಡಿಂಗ್ ಕೊಡಬೇಕು ಅಂತ. ಸರ್ ಎಲ್ಲಿ ಕೊಡಬೇಕು, ನಾನು ಸಾಯೋ ಮೊದಲು ಇದನ್ನು ಕೊಡಬೇಕು ಅಂತ ಅವರು ಪ್ರಾರ್ಥನೆ ಮಾಡುವಾಗ ಒಬ್ಬ ದೇವರ ಸೇವಕರ ಮೂಲಕ ಚಿಂತಾಮಣಿ ಕಳಿಸು, ಅಲ್ಲಿ ಬಿಲ್ಡಿಂಗ್ ಆಗ್ತಾಯಿದೆ, ಅವ್ರಿಗೆ ನೀಡಿದೆ, ಕಳಿಸ್ಕೊಡು ಅಂದಾಗ ಅವರು 1,32,000 ರೂಪಾಯಿ ಕಳಿಸ್ಕೊಟ್ರು ಪಾಪ. ಕಳಿಸ್ಕೊಟ್ಟ ಮೇಲೆ ಅವರಿಗೆ ಸಮಾಧಾನ ಆಯಿತು. ನಾನು ಅವ್ರ ಹತ್ರ ಮಾತಾಡಿದೆ ಫೋನಲ್ಲಿ. ಮತ್ತು ಅವರು ಕರ್ತನಲ್ಲಿ ನಿದ್ರೆ ಹೋದರು. ಸೊ ಕೆಲವರು ದೇವರಿಗಾಗಿ ಇಟ್ಟಿರ್ತಾರೆ, ಸೈತಾನ ಅದನ್ನು ಮರೆ ಮಾಡಿಬಿಡ್ತಾನೆ. ಎರಡನೇದಾಗಿ ರಾಂಗ್ ಪೀಪಲ್ಗೆ ಕೊಡುವಂತೆ ಮಾಡ್ತಾನೆ. ಕೆಲವ್ರ ಹತ್ರ ಕೋಟಿ ದುಡ್ಡಿದೆ, ಅವ್ರು ಯಾರಿಗೂ ಕೊಡಲ್ಲ, ಯಾವುದಕ್ಕೂ ಉಪಯೋಗ ಮಾಡಲ್ಲ, ಸುಮ್ಮನೆ ಕೂಡಿಸಿಟ್ಬಿಡೋದು. ಲಕ್ಷ ರೂಪಾಯಿ, ಕೋಟಿ ರೂಪಾಯಿ ಕೂಡಿಸಿಡ್ತಾರೆ. ಇತ್ತೀಚೆಗೆ ಕೆಲವರೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಈ ಕೊರೋನಾ ಬಂದ ಮೇಲೆ ಗೊತ್ತಾಯ್ತೇನೆ ನಮ್ಮ ಜೀವನ ಶಾಶ್ವತ ಅಲ್ಲ ಈ ಲೋಕದಲ್ಲಿ, ಅದನ್ನು ನಾವು ಇಟ್ಕೊಂಡು ಏನು ಮಾಡೋದಂತ ಗೊತ್ತಾಯ್ತೇನ. ಅದರಿಂದ ಕೆಲವು ಸೇವಕರು ಈಗ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಈ ಕೊರೋನಾ ಟೈಮ್ನಲ್ಲಿ ಪ್ಯಾಕೇಜ್ಗಳು ಕೊಡೋದು, ಊಟ ಕೊಡೋದು, ಇದೆಲ್ಲ ಶುರು ಮಾಡಿಕೊಂಡಿದ್ರು. ಒಳ್ಳೆಯದು, ಕೊಡಬೇಕು. ಆದರೆ ಕೆಲವರು ಈ ರೀತಿ ಕೊಡುವ ಮನೋಭಾವ ಇರಲ್ಲ. ಸೈತಾನ ಏನು ಮಾಡ್ತಾನೆ, ಎಲ್ಲ ತಗೊಂಡೋಗಿ ಅಲ್ಲಿ ಡಂಪ್ ಮಾಡ್ತಾನೆ. ಯಾರಿಗೂ ಸಿಕ್ಕದಾಗೆ ಎಲ್ಲಿ ನೀಡಿದೆಯೋ, ಎಲ್ಲಿ ಅವಶ್ಯ ಇದೆಯೋ ಅಲ್ಲಿಗೆ ಸಿಕ್ಕದಂತೆ ಆ ನೀಡಿನಿಂದ ಕಷ್ಟಪಡೋ ಜನರು ನಿರಾಶೆಗೊಂಡು, ದೇವರಲ್ಲಿ ಜಿಗುಪ್ಸೆಗೊಂಡು, ಸೇವೆನೇ ಸಾಕು ಎಂಬ ಸ್ಥಿತಿಗೆ ಬರಲಿ ಅಂತ ಅನೇಕ ಸಾರಿ ಸೈತಾನನು
ಈ ರೀತಿ ತನ್ನ ಕುತಂತ್ರಗಳನ್ನು ಮಾಡ್ತಾನೆ. ಒಬ್ಬ ಸೇವಕನು ಬಿದ್ದು ಹೋದರೆ, ಒಬ್ಬ ಸೇವಕನು ನಿರಾಶೆ ಆಗಿ ಈ ಲೋಕ ಬಿಟ್ಟು ಹೋದರೆ, ಈ ಸೇವೆಗೆ ಆಗುವಂಥ ನಷ್ಟ ಅಷ್ಟಿಷ್ಟಲ್ಲ, ದೊಡ್ಡ ನಷ್ಟ. ಒಬ್ಬ ದೇವರ ಮನುಷ್ಯನು ಅವನು ಎಷ್ಟರ ಮಟ್ಟಿಗೆ ಶಕ್ತನಾಗಿರ್ತಾನಂದರೆ, ಅವನು ರಥಾಶ್ವವಾಗಿರ್ತಾನೆ. ಒಂದು ದೇಶಕ್ಕೆ ಒಬ್ಬ ದೇವರ ಮನುಷ್ಯನು ರಥಾಶ್ವಗಳಾಗಿರ್ತಾನೆ. ಎಲೀಷನು ಸತ್ತಾಗ, ಎಲಿಯನು ಪರಲೋಕಕ್ಕೆ ಒಯ್ಯಲ್ಪಟ್ಟಾಗ, 2ನೇ ಸಂಧಿ 2ನೇ ಅರಸುಗಳ ಪುಸ್ತಕದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಎಲೀಷನು ಹೇಳ್ತಾನೆ, ನನ್ನ ಸ್ವಾಮಿ ಅಂತ ಹೇಳ್ತಾನೆ, ಇಲ್ಲ ನನ್ನ ಯಜಮಾನ್ ಅಂತ ಹೇಳ್ತಾನೆ. ಹೇಳಿಬಿಟ್ಟು ಇಸ್ರಾಯೇಲರಿಗೆ ರಥಾಶ್ವಗಳಾಗಿದ್ದವನೇ ಅಂತ ಹೇಳ್ತಾನೆ. ನಾವು 2ನೇ ಅರಸುಗಳ ಪುಸ್ತಕದಲ್ಲಿ 2ನೇ ಸಂಧಿಯಲ್ಲಿ ನಾವು ಅದನ್ನು ಓದ್ತೇವೆ. ಬಹಳ ಚಂದವಾದ ಒಂದು ವಾಕ್ಯ 2ನೇ ಅರಸುಗಳ ಪುಸ್ತಕದಲ್ಲಿ. ಅಲ್ಲಿ ನಾವು ಓದುವಾಗ ಎಲಿಯನು ಪರಲೋಕಕ್ಕೆ ಒಯ್ಯಲ್ಪಡ್ತಾನೆ. ಆಗ ಎಲೀಷನು ಅದನ್ನು ನೋಡ್ತಾ ಇರ್ತಾನೆ. ನೋಡ್ತಾ ನನ್ನ ತಂದೆ ಅಂತ ಕೂಗ್ತಾನೆ. 2ನೇ ಸಂಧಿಯಲ್ಲಿ ಯೆಹೋವನು ಎಲಿಯನನ್ನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಸೇರಿಸುವ ಸಮಯವು ಬಂದಾಗ ಎಲಿಯನು ಎಲೀಷನೊಡನೆ ಗಿಲ್ಗಾಲನ್ನು ಬಿಟ್ಟು ಹೊರಟನು. ಆಗ ಎಲಿಯನು ಎಲೀಷನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಬೇತೇಲಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ. ಸರಿ ಆಯಿತು. ಅಷ್ಟರಲ್ಲಿ ಏನಾಗ್ಬಿಡ್ತು, ಇವರು ಯೋರ್ದಾನನ್ನು ದಾಟ್ಬಿಡ್ತಾರೆ. 7ನೇ ವಚನದಲ್ಲಿ ದಾಟಿದ ಮೇಲೆ ಏನಾಗುತ್ತೆ, ಎಲಿಯನು ತಿರುಗಿ ಅವನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಯೋರ್ದಾನಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು. ಆಗ ಅವನು, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ಅದಾದರಿಂದ ಇಬ್ಬರೂ ಹೊರಟು ಯೋರ್ದಾನ್ ಹೊಳೆಯ ದಡಕ್ಕೆ ಬಂದರು. ಪ್ರವಾದಿ ಮಂಡಳಿಯವರಲ್ಲಿ 50 ಜನರು ಇವರ ಹಿಂದಿನಿಂದಲೇ ಬಂದು ಸ್ವಲ್ಪ ದೂರದಲ್ಲಿ ನಿಂತುಕೊಂಡರು. ಅನಂತರ ಎಲಿಯನು ತನ್ನ ಕಂಬಳಿಯನ್ನು ಮಡಚಿ ಅದರಿಂದ ನೀರನ್ನು ಹೊಡೆಯಲು ನೀರು 2 ಭಾಗವಾಯಿತು. ಇಬ್ಬರು ಒಣನೆಲದ ಮೇಲೆ ದಾಟಿ ಹೋದರು. ಅವರು ಆಚೆಯ ದಡಕ್ಕೆ ಸೇರಿದ ಮೇಲೆ ಎಲಿಯನು ಎಲೀಷನನ್ನು, ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತೀ ಎಂದು ಕೇಳಲು ಅದಕ್ಕೆ ಎಲೀಷನು, ನಿನಗಿರುವ ಆತ್ಮದಲ್ಲಿ ನನಗೆ 2 ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನು. ಆಗ ಎಲಿಯನು ಅವನಿಗೆ, ನೀನು ದುರ್ಬಲವಾದದನ್ನು ಕೇಳಿಕೊಂಡು, ಆದರೂ ನಾನು ನಿನ್ನ ಬಳಿಯಿಂದ ತೆಗೆಯಲ್ಪಡುವಾಗ ನೀನು ನನ್ನನ್ನು ನೋಡುವುದಾದರೆ ಅದು ದೊರಕುವುದು, ಇಲ್ಲವಾದರೆ ದೊರಕುವುದಿಲ್ಲ ಅಂದನು. ಅವರು ಮಾತಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥಾಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಎಲಿಯನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. ಎಲೀಷನು ಅದನ್ನು ನೋಡುತ್ತಾ, ನನ್ನ ತಂದೆ, ಇಸ್ರಾಯೇಲರಿಗೆ ರಥಾಶ್ವಗಳಾಗಿದ್ದವನೇ ಎಂದು ಕೂಗಿದ್ನಂತೆ. ರಥಾಶ್ವ, ಒಬ್ಬ ಪ್ರವಾದಿ, ಅವನ ಸ್ಥಾನ ಮಾನ ಎಷ್ಟು ದೊಡ್ಡದಂದರೆ, ಅವನು ಒಂದು ದೇಶಕ್ಕೆ ರಥಾಶ್ವಗಳಾಗಿರ್ತಾನೆ. ಅವನ ಒಬ್ಬನನ್ನು ಹೊಡೆದು ಬಿಟ್ರೆ, ಸೈತಾನ ಹೊಡೆದ್ರೆ ಅವನು ಆ ದೇಶವನ್ನು ಜಯಿಸಿದ ಹಾಗೆ. ಯಾಕಂದರೆ ಅವನೇ ಇಲ್ಲದ ಮೇಲೆ ಇನ್ನು ರಥಾಶ್ವ ಎಲ್ಲಿದೆ? ಜಯ ತರುವ ಪ್ರಾರ್ಥನಾ ವೀರನೆಲ್ಲಿದ್ದಾನೆ? ಇಲ್ಲ. ಆದ್ದರಿಂದ ಇಲ್ಲಿ ನಾವು ತಿಳಿಯಬೇಕಾದ ಬಹಳ ಮುಖ್ಯ,
ಸೇವಕರ ರಕ್ಷಣೆಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಸೈತಾನನ ಅವರನ್ನು ಮುಟ್ಟದಂತೆ, ಸೈತಾನನ ಅವರಿಗೆ ವಿರುದ್ಧವಾಗಿ ಕಾರ್ಯ ಮಾಡದಂತೆ, ಸೈತಾನನ ಅವರಲ್ಲಿ ದುಷ್ಪ್ರೇರಣೆ ತಾರದಂತೆ, ಸೈತಾನನ ಅವರನ್ನು ಅಶುದ್ಧ ಮಾಡದಂತೆ, ಸೈತಾನನ ಅವರನ್ನು ಪಾಪಕ್ಕೆ ಎಳೆಯದಂತೆ ದೇವರ ಜನರು ಏನು ಮಾಡಬೇಕು? ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಸೊ ಇಲ್ಲಿ ಎಲಿಯನ ಮೋಶೆ ನಾವು ನೋಡ್ತೇವೆ. ಮೋಶೆ ಬೆಟ್ಟದ ಮೇಲೆ ಹತ್ತಿ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆಗ ಯೆಹೋಶುವನಿಗೆ ಹೇಳ್ತಾನೆ, ಹೋಗು ಅಮಲೇಕ್ಯರೊಂದಿಗೆ ಯುದ್ಧ ಮಾಡು ಅಂತ ಹೇಳ್ತಾನೆ. ಆ ಯುದ್ಧ ನಡೀತಾ ಇರ್ತದೆ. ಮೋಶೆ ಕೈ ಎತ್ತಿ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ಮಾಡಿದಾಗ ಇಸ್ರಾಯೇಲಿಗೆ ಜಯ ಉಂಟಾಗ್ತಾ ಇತ್ತು. ಇಸ್ರಾಯೇಲ್ ಗೆಲ್ತಾ ಇದ್ರು. ಅವನ ಕೈ ಭಾರವಾಗಿ ಎಷ್ಟೊತ್ತು ಎತ್ಕೊಳ್ಳು ಇರಲಿಕ್ಕಾಗುತ್ತೆ? ಕೆಳಗೆ ಬಂದಾಗ ಅಮಲೇಕ್ಯರಿಗೆ ಜಯವಾಗ್ತಾ ಇತ್ತು. ಇದನ್ನು ಕಂಡ ಆರೋನ್ ಹೂರರು ಇಬ್ಬರು, ಆ ಕಡೆ ಒಬ್ಬನು ಈ ಕಡೆ ಒಬ್ಬನು ನಿಂತ್ಕೊಂಡು ಸಪೋರ್ಟ್ಗೆ, ಆಮೇಲೆ ಮೋಶೆನೊಂದು ಕಲ್ಲಿನ ಮೇಲೆ ಕೂಡಿಸಿ ಸಂಜೆಯವರೆಗೆ ಅವನ ಕೈ ಎತ್ತಿದ್ರು. ಇದರಿಂದ ಇಸ್ರಾಯೇಲ್ಯರು ಸಂಪೂರ್ಣವಾದ ಜಯವನ್ನು ಹೊಂದಿದರು. ಅಮಲೇಕ್ಯರು ಸೋತು ಹೋಗ್ಬಿಟ್ರು. ಇಲ್ಲಿ ಅಮಲೇಕ್ಯರಂದರೆ ಸೈತಾನನ ಒಂದು ಸಮಾಜ, ಇಲ್ಲಿ ಸೈತಾನ ಒಂದು ಗುಂಪು, ದ ಹೋಸ್ಟ್ ಆಫ್ ದಿ ಡೆವಿಲ್. ಇದನ್ನು ಸೂಚಿಸ್ತದೆ. ನಮ್ಮ ಜೀವನದಲ್ಲಿ ಕೂಡ ಒಬ್ಬ ನಾಯಕನು ಬಹಳ ಮುಖ್ಯವಾದವನು. ಅವನನ್ನೇ ಟಾರ್ಗೆಟ್ ಮಾಡ್ತಾನೆ ಸೈತಾನು, ಅವನನ್ನೇ ಕುಗ್ಗಿಸ್ಲಿಕ್ಕೆ ನೋಡ್ತಾನೆ, ಅವನನ್ನೇ ಬೆದರಿಸ್ತಾನೆ, ಅವನಿಗೆ ನೋವು ಕೊಡ್ತಾನೆ, ಅವನಿಗೆ ಕೆಲವು ಸಾರ ರೋಗಗಳನ್ನು ತಂದು ಬಿತ್ತು ಬಿಡ್ತಾನೆ. ಈ ರೀತಿ ಅನೇಕ ವಿಧವಾದ ಕಷ್ಟದಲ್ಲಿ ಅವರನ್ನು ಕುಗ್ಗಿಸ್ತಾನೆ. 4-5 ವರ್ಷದ ಹಿಂದೆ ನನ್ನ 2 ಕಾಲುಗಳು ಬಿದ್ದು ಹೋಯ್ತಲ್ಲ, ಆಗ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ, ನನಗೆ ಮಲಗಲಿಕ್ಕೆ ಆಗ್ತಾ ಇರಲಿಲ್ಲ. ಯಾವ ಆ್ಯಂಗಲ್ನಲ್ಲಿ ಕೂಡ ನನಗೆ ಮಲಗಲಿಕ್ಕೆ ಆಗ್ತಾ ಇಲ್ಲ. ಇವನ ಕಾಲೇ ಇಲ್ಲದಾಗ ಮಾಡಿಬಿಟ್ರೆ ಇವನು ಪ್ರಯಾಣ ಮಾಡೋದು ನಿಂತು ಬಿಡುತ್ತೆ, ಸುವಾರ್ತೆ ಸಾರೋದು ನಿಂತು ಬಿಡುತ್ತೆ. ಚಿಂತಾಮಣಿಯ ರಾಯಭಾರಿಯಾಗಿ ಇವನು ಬೇರೆ ಬೇರೆ ಕಡೆಗೆ ಹೋಗೋದೆಲ್ಲ ಸ್ಟಾಪ್ ಆಗುತ್ತೆ ಅಂತ ಅಂದುಕೊಂಡಿದ್ನು. ಒಂದು ಸಾರಿ ಹೈದರಾಬಾದ್ ಏರ್ಪೋರ್ಟ್ನಲ್ಲಿ ನಾನು ಮೇಲಿನಿಂದ ಕೆಳಗೆ ಇಳ್ಕೊಂಡು ಬರಬೇಕಾಗಿತ್ತು. ಭಾಳ ಒಂಥರ ಸ್ಟೀಪ್ ಒಂದು ಸ್ಥಳ, ಭಾಳ ಇಳಿಜಾರು. ಅಲ್ಲಿ ಇಳಿದುಕೊಂಡು ನಾನು ಬರಬೇಕಾಯ್ತು. ಅಂಥ ಶ್ರಮದಲ್ಲಿ ನನಗೆ ನಡೀಲಿಕ್ಕಾಗಲಿಲ್ಲ. ಮೇಲೆ ನಿಂತ್ಕೊಂಡು ನಾನು ಹತ್ತುಬಿಟ್ಟೆ. ಸ್ವಾಮಿ, ನನಗೆ ಇಷ್ಟು ಬೇಗ ನಾನು ನಡೆಯದಂತೆ ಸೈತಾನು ಮಾಡಿಬಿಟ್ಟಿದ್ದಾನೆ, ನೀನನ್ನು ಸ್ವಸ್ಥ ಮಾಡಲಾರಿಯಾ ಅಂತ ಬೇಡಿದಾಗ ದೇವರು ನನ್ನ ಮೇಲೆ ಕರುಣೆ ತೋರಿಸಿದ್ನು. ಅಲ್ಲಿಂದ ನಾನು ಬೀದರ್ನಲ್ಲಿ ಮೀಟಿಂಗ್ ಮುಗಿಸ್ಬಿಟ್ಟು 3 ದಿನ ನಾನು ತಿರುಗಿ ಹೈದರಾಬಾದಿಗೆ ಬಂದು ಬೆಂಗಳೂರಿಗೆ ಬಂದೆ. ಬಂದ ಮೇಲೆ ಒಂದಿನ ದೇವರು ಒಂದು ಎಣ್ಣೆಯನ್ನು ತೋರಿಸಿದ್ನು. ಈ ಎಣ್ಣೆ ಹಚ್ಚು ಅಂತ ಪ್ರೇರೇಪಿಸಿದನು. ಅದನ್ನು ನಾನು ಹಚ್ಚಿದಾಗ ಪರಿಪೂರ್ಣವಾಗಿ ದೇವರನ್ನ ಕಾಲನ್ನು ಹೀಲ್ ಮಾಡಿದ್ರು. ಮೊದಲು ಯಾರಾದರೂ ಒತ್ತಬೇಕು, ಅವ್ರು ಬಂದರೆ ಕಾಲು ಒತ್ತಪ್ಪ ಅನ್ನೋದು, ಇವರು ಬಂದರೆ ಕಾಲು ಒತ್ತಪ್ಪ. ಯಾಕಂದರೆ ನೋವು ಒಂಥರ ಸೆಡಿತ, ಒಂಥರ ಬೇನೆ. ಅದು ಯಾವ ಥರ ಬೇನೆ ಅಂತ ಹೇಳೋಕ್ಕಾಗಲ್ಲ, ಅಂಥ ಒಂದು ಬೇನೆ ನನ್ನನ್ನು ಕಾಡ್ತಾ ಇತ್ತು. ಕರ್ತನಲ್ಲಿ ಪ್ರಿಯರೇ, ದೇವರ ಸೇವಕರಿಗಾಗಿ, ಅದರಲ್ಲಿ ಅಭಿಷಿಕ್ತ ಸೇವಕರಿಗಾಗಿ ನಾವು ಪ್ರಾರ್ಥನೆ ಮಾಡೋದು ಬಹಳ ಮುಖ್ಯವಾದದ್ದು. ಯಾವ ರೀತಿ ಮೋಶೆಯ ಕೈಗಳನ್ನು ಆರೋನ್ ಹೂರರು ಎತ್ತಿದರೋ ಅದೇ ರೀತಿ ಕೈ ಎತ್ತುವವರು ಇರುವುದಾದರೆ ನಿಶ್ಚಯವಾಗಿ ಬಹಳ ದೊಡ್ಡ ಕೆಲಸ ಆಗುತ್ತೆ. ಒಂದು ಕಾಲದಲ್ಲಿ ನಮ್ಮ ಪರ್ಸನಲ್ ಪ್ರೇಯರ್ ಟೈಮ್ ಇತ್ತು. ನಮ್ಮ ಸಹೋದರರಾದ ವಿಕ್ಟರ್ ಅಂತ ಲೀಲಮ್ಮ ಅವರ ಯಜಮಾನರು, ಆಮೇಲೆ ಸಹೋದರ ನಂಜುಂಡಪ್ಪ ಅವರು, ಇವರಿಬ್ಬರು ಆರೋನು ಹೂರರಂತೆ ನನ್ನ ಜೊತೆಯಲ್ಲಿ ಪ್ರಾರ್ಥನೆಯಲ್ಲಿ ನನ್ನ ಕೈಗಳನ್ನು ಎತ್ತುತ್ತಾ ಇದ್ದರು. ಆ ಟೈಮ್ನಲ್ಲಿ ತುಂಬ ಅದ್ಭುತಗಳು ಜರುಗಿದವು, ತುಂಬ ಜಯ ನನಗೆ ದೊರಕ್ತಾ ಇತ್ತು. ತುಂಬ ರೀತಿಯಲ್ಲಿ ದೇವರು ಆ ಜನರನ್ನು ರಕ್ಷಣೆಗೆ ನಡೆಸ್ತಾ ಇದ್ನು. ಯಾಕಂದರೆ ನನ್ನ ಕೈ ಎತ್ತುವವರು ನನ್ನ ಜೊತೆಯಲ್ಲಿದ್ದರು. ಆಮೇಲೆ ಏನಾಯಿತು, ಸೈತಾನ್ ನೋಡಿದ ಇವರೇ ಇಲ್ಲಂದರೆ ಏನು ಮಾಡ್ತಾರೆ ಅಂಥೇಳಿ ನಂಜುಂಡಪ್ಪವ್ರನ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿಸ್ಬಿಟ್ಟ. ಅವರು ಹೊಸಕೋಟೆ ಸೇರಿಬಿಟ್ರು. ಹೊಸಕೋಟೆ ಸೇರಿದ ಮೇಲೆ ಮನೆ ಶಿಫ್ಟ್ ಮಾಡಿದ್ರು. ಇಲ್ಲಿ ಅವರ ಸ್ವಂತ ಮನೆ ಇತ್ತು, ಮನೆನೂ ಮಾರಿಬಿಟ್ರು. ಇಲ್ಲಿಂದ ಅವರು ಪರಿಪೂರ್ಣವಾಗಿ ಬಿಟ್ಟು ಹೋಗ್ಬಿಟ್ರು. ಸೈತಾನ್ ಚಾಲೆಂಜ್ ಮಾಡೋಕ್ಕೆ ಶುರು ಮಾಡಿದ್ರು. ಇನ್ನೇನು ಮಾಡ್ತೀಯಾ,
ನಿನ್ನ ಕೈ ಇನ್ನು ಮೇಲೆ ಕೆತ್ತೋರು ಇಲ್ಲ ಅಂತ ಚಾಲೆಂಜ್ ಮಾಡಿದ. ವಿಕ್ಟರ್ ಅವರು ಪಾಪ ಒಂದಿನ ಅವರ ಮೊಮ್ಮಗಳು ಅಡ್ಡ ಬಂದುಬಿಟ್ಲು. ಇವರು ಎಡವಿ ಬಿಟ್ಟು ಬಿದ್ದು ಹೋಗ್ಬಿಟ್ರು. ಬಿದ್ದು ಹೋದ್ಮೇಲೆ ಹಿಪ್ ಬೋನಿಗೆ ಏಟು ಬಿತ್ತು. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದೆವು. ಆಮೇಲೆ ಅಲ್ಲಿ ಅವರು ತೀರ್ಕೊಂಡ್ಬಿಟ್ರು. ನೋಡ್ರಿ ಎಂಥ ಒಂದು ದುಸ್ಥಿತಿ ಉಂಟಾಯಿತು. ಕೈ ಎತ್ತುವವರು ಬಹಳ ಮುಖ್ಯ. ಕೆಲವರು ಕೈಯನ್ನು ಕೆಳಗಿಳಿಸುವವರು ಇರ್ತಾರೆ ಹೊರತು ಮೇಲಕ್ಕೆತ್ತುವವರು ಬಹಳ ಕಡಿಮೆ. ಅಂದ ಪ್ರಿಯ ಸಹೋದರ ಸಹೋದರಿ, ನಾವು ಕ್ರಿಟಿಸೈಸ್ ಮಾಡೋದನ್ನು ಬಿಟ್ಟುಬಿಟ್ಟು ಪ್ರತಿಯೊಬ್ಬ ದೇವರ ಸೇವಕರು, ಅದರಲ್ಲಿ ಕೂಡ ಅಭಿಷಿಕ್ತರಾದಂಥ ದೇವರ ಸೇವಕರು, ಎಲಿಯನಂಥ ಎಲೀಷನಂಥ ದೇವರ ಸೇವಕರು. ಎಲಿಯ ಸತ್ತ ಮೇಲೆ ಎಲೀಷನು ಆ ಸೇವೆಯ ಭಾರವನ್ನು ತಗೊಂಡು ಸೇವೆಯ ಭಾರ ತಗೊಂಡ ಮೇಲೆ ಒಂದಿನ ಮರಣ ರೋಗದಲ್ಲಿ ಬಿದ್ದು ಎಲೀಷನು ಸತ್ತು ಹೋದಾಗ ಇಸ್ರಾಯೇಲ್ಯರ ಅರಸನು ಬರ್ತಾನೆ, ಬಂದು ಕೂಗ್ತಾನೆ, ನನ್ನ ತಂದೆ ಇಸ್ರಾಯೇಲ್ಯರಿಗೆ ರಥಾಶ್ವಗಳಾಗಿದ್ದವನೇ ಅಂತ ಕೂಗುವುದನ್ನು ನಾವು ಕಾಣ್ತೇವೆ. ಅದನ್ನ ಪ್ರಿಯರೇ, ಇಂಥ ಒಬ್ಬೊಬ್ಬ ಸೇವಕರು ಅಲ್ಲಲ್ಲಿ ದೇವರು ಇಟ್ಟಿದ್ದಾನೆ. ಒಂದೊಂದು ದೇಶದಲ್ಲಿ ಒಂದೊಂದು ಊರಿನಲ್ಲಿ ಇಟ್ಟಿದ್ದಾನೆ. ಅವರು ಸೋತೋಗ್ಬಿಟ್ರೆ ಸೈತಾನು ಜಯ ಹೊಂದಿದ ಹಾಗೆ. ಆದ್ದರಿಂದ ನಾವು ಪವಿತ್ರಾತ್ಮ ಭರಿತರಾಗಿ ಎಲ್ಲ ದೇವರ ಸೇವಕರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ನಾನು ಬೆಳಗ್ಗೆ ಎದ್ದರೆ ಕೆಲವು ಪ್ರಸಂಗಗಳು ಕೇಳ್ತೇನೆ, ಕೆಲವು ದೇವರ ಸೇವಕರದು. ಕೆಲವರು ಭಾಳ ಚಂದ ಪ್ರಸಂಗ ಮಾಡ್ತಾರೆ, ತುಂಬ ನನಗೆ ಸಂತೋಷ ಆಗ್ತದೆ ಅದನ್ನು ಕೇಳಿದಾಗ. ಕೆಲವರು ನಮ್ಮಲ್ಲಿ ತರಬೇತಿ ಹೊಂದವರು, ನಮ್ಮ ಮೂಲಕ ಎನ್ಕರೇಜ್ ಹೊಂದವರು, ಅವರ ಪ್ರಸಂಗಗಳನ್ನು ಕೇಳ್ತೇನೆ ಬೆಳಗ್ಗೆ. ಈಗ ನಮ್ಮಲ್ಲಿ ಒಂಥರ ಗರ್ವ ಬರೋದು ಸಹಜ. ನಾವೇ ಕಲಿಸ್ಕೊಟ್ಟವ್ರು ಅವ್ರ ಪ್ರಸಂಗ ನಾವೇನು ಕೇಳೋದಂತ ಒಂದು ಅಹಂಕಾರ ಒಂದೊಂದು ಸಾರಿ ಮನಸ್ಸಲ್ಲಿ ಬರೋದು ಸಹಜ. ಆದರೆ ಈ ಅಹಂಕಾರಕ್ಕೆ ನಾವು ಎಡೆ ಕೊಡಬಾರ್ದು. ದೇವರು ಒಬ್ಬ ಬಾಲಕನ ಮೂಲಕ ಕೂಡ ಮಾತಾಡಬಲ್ಲನು. ನಾನು ಸ್ಮಿತ್ ಈಗಲ್ಸ್ವರ್ತ್ ಬಗ್ಗೆ ಓದ್ತಾ ಇದ್ದೆ. ಅವರಿಗೆ ಬ್ಲ್ಯಾಡರೆಲ್ಲ ಕಿಡ್ನಿಯಲ್ಲೇನೆ ಸ್ಟೋನ್ ಆಗಿಬಿಟ್ಟಿತ್ತು. ಸ್ಟೋನ್ ಆದುದರಿಂದ ಒಂದೊಂದು ಸಾರಿ ಅವ್ರು ಪ್ರಸಂಗ ಮಾಡ್ತಾ ಇರುವಾಗಲೇ ಭಯಂಕರ ನೋವು ಎದ್ದು ಬಿಡೋದು. ಅಲ್ಲಿ ಆ ಕೂಟ ನಡೆಯುವ ಆ ಒಂದು ಸ್ಟೇಜಿನಲ್ಲಿ ಇಂಥ ಒಂದು ಪರದೆ ಹಾಕ್ಕೊಂಡಿರ್ತಾರೆ. ಆ ಪರದೆ ಹಿಂದೆ ಇನ್ನೊಂದು ಪರದೆ ಇರುತ್ತೆ. ಇವರು ಸೇವಕರು ಏನು ಮಾಡ್ತಾರೆ, ಬಂದ ಕೂಡಲೇ ಒಂದೇ ಸಾರಿ ಸ್ಟೇಜಿಗೆ ಬರಲ್ಲ, ಬಂದು ಅಲ್ಲಿ ಕೂತ್ಕೊಂಡು ಇಲ್ಲಿ ಮೊಣಕಾಲು ಊರಿ ಪ್ರಾರ್ಥನೆ ಮಾಡಿ ಹೋರಾಟ ಮಾಡಿ ಆಮೇಲೆ ಇವ್ರದ್ದೆಲ್ಲ ವರ್ಷಿಪ್ ಎಲ್ಲ ಮುಗಿದ ಕೂಡಲೇ ಅವರು ಸ್ಟೇಜ್ ಮೇಲೆ ಬರ್ತಾರೆ. ಸಡನ್ ಅವರು ಬರ್ತಾ ಇರಲಿಲ್ಲ. ಅದರಲ್ಲಿ ಕ್ಯಾಥರಿನ್ ಕುಲ್ಮ್ಯಾನ್ ಕೂಡ ಅದೇ ರೀತಿ. ಆಕೆ 10 ಬರುವರಂತೆ. ಅವ್ರು ಒಳ್ಳೆ ಮೇಕಪ್ ಮಾಡ್ಕೊಂಡು ಬರುವರಂತೆ. ಆದರೆ ಅವರು ಅವರ ಕಣ್ಣೀರಿನಿಂದ ಆ ಎಲ್ಲ ಗೆರೆಗಳು ಬೀಳುವುದು, ಆ ಮೇಕಪ್ ಹೋಗಿರುವುದನ್ನು ಅಷ್ಟು ಅವರು ಸ್ಟೇಜಿಗೆ ಬರ್ತಾಯಿದ್ರು. ಈ ಒಂದು ಮಗು ಹುಟ್ಟಬೇಕಾದ್ರೆ ತಾಯಿ ಎಷ್ಟು ಪ್ರಸವ ವೇದನೆ ಪಡಬೇಕು ಅಂತ ಆ ತಾಯಿಗೆ ಗೊತ್ತು, ಎಷ್ಟು ವೇದನೆ ಹಾಗೆಯೇ ಒಬ್ಬ ವ್ಯಕ್ತಿ ದೇವರ ರಾಜ್ಯದಲ್ಲಿ ಹುಟ್ಟಬೇಕಾದ್ರೆ ಆ ಸೇವಕನಿಗೆ ಗೊತ್ತು ಆ ವೇದನೆ. ಸುಮ್ಮನೆ ಆತ್ಮಗಳು ಬರಲ್ಲ. ನಾವೇನು ಪ್ರಸಂಗ ಮಾಡಿ ಕೂಡಲೇ ಆತ್ಮಗಳು ಬಂದ್ಬಿಡಲ್ಲ. ಒಂದೊಂದು ಆತ್ಮ ದೇವರ ಬಳಿಗೆ ಬರಬೇಕಾದ್ರೆ ಆ ಸೇವಕರು ಪ್ರಸವೇದನೆ ಪಟ್ಟು ವೇದನೆಯ ಪ್ರಾರ್ಥನೆ ಮಾಡಬೇಕು. ಒಂದು ಹೀಲಿಂಗ್ ಆಗಬೇಕಾದ್ರೆ, ಸ್ವಸ್ಥತೆ ಆಗಬೇಕಾದ್ರೆ ಅವನು ಹೋರಾಟದ ಪ್ರಾರ್ಥನೆ ಮಾಡಿ ಬರಬೇಕು. ಆ ಹೋರಾಟದ ಪ್ರಾರ್ಥನೆ ಮಾಡಿ ಬಂದ್ರೇ ಇಲ್ಲಿ ಉಪವಾಸ ಇದ್ದು ದೇವರ ಸರದಲ್ಲಿ ಹೋರಾಟ ಮಾಡಿ ಯಾಕೋಬನಂತ ಪ್ರಾರ್ಥನೆ ಮಾಡಿದರೆ ಮಾತ್ರ ಅಲ್ಲಿ ಅದ್ಭುತ ಆಗಿದೆ. ಯಾಕೋಬನು ಏನು ಮಾಡಿದ, ನೀನನ್ನು ಆಶೀರ್ವದಿಸುವವರೆಗೆ ನಾನು ನಿನ್ನ ಬಿಡೇನು ಅಂತ ದೇವರನ್ನ ಹಿಡ್ಕೊಂಡ್ಬಿಟ್ಟ. ಆಶೀರ್ವಾದ ಮಾಡು ಆಮೇಲೆ ಬಿಡ್ತೇನೆ ಅಂದ. ಅಲ್ಲಿ ದೇವರ ಅವನ ಛಲ, ಅವನಲ್ಲಿದ್ದಂಥ ಹಠ, ಅವನಲ್ಲಿರುವ ದಿಟ್ಟತನ ಮತ್ತು ಧೈರ್ಯ ಇದನ್ನೆಲ್ಲ ನೋಡಿಬಿಟ್ಟು ಅವನಿಗೇನು ಹೇಳ್ತಾನೆ, ನಿನ್ನ ಹೆಸರು ಏನು ಅಂತ ಕೇಳ್ತಾನೆ. ಯಾಕೋಬನು. ಆಗ ಅವನು ಹೇಳ್ತಾನೆ, ಇನ್ನು ಮೇಲೆ ನಿನಗೆ ಯಾಕೋಬನಂತ ಹೆಸರು ಇಲ್ಲ. ಯಾಕಂದರೆ ಯಾಕೋಬ ಅಂದರೆ ಮೋಸಗಾರನು ಅಂತ. ಯಾಕಂದರೆ ಅವನ ಅಣ್ಣ ಬರುವಾಗ ಇವನು ಕೈ ಇಟ್ಟಿದ್ನಂತೆ, ನಾನು ಕೂಡ ಏನು ಕಡಿಮೆ ಎಲ್ಲ ಬಂದುಬಿಟ್ಟಿದ್ದೇನಂತ, ತಾಯಿಯ ಗರ್ಭದಿಂದ ಹೊರಗೆ ಬರುವಾಗ.
ಆದ್ದರಿಂದ ಅವನಿಗೆ ಅವ್ರ ಅಮ್ಮ ಹೆಸರಿಟ್ಟು ಮೋಸಗಾರನು ನೋಡಿ, ಅಲ್ಲಿ ಕೈ ಇಟ್ಬಿಟ್ಟಿದ್ದಾನೆ. ಈಗ ಫಸ್ಟ್ ಬಾರ್ನ್ ಯಾರು? ಏಸಾವನಾಗಬೇಕಲ್ಲ. ಆದರೆ ಅವನು ಹೊರಗೆ ಬರೋಗಿ ಇನ್ನೊಂದು ಕೈ ಹೊರಗೆ ಹಾಕಿದ್ನ, ಅಂದರೆ ನಾನು ಕೂಡ ಜೊತೆಯಲ್ಲಿದ್ದೇನೆ ಅಂತ. ಅದು ನ್ಯಾಚುರಲ್ ಆಗಿ ಆಗಿರ್ಬೋದು. ಬಟ್ ಅವನಿಗೆ ತಾಯಿ ನೋಡಿಬಿಟ್ಟು ನೀನು ಯಾಕೋ ಬಾ ಮೋಸಗಾರನು ಅಂತ ಹೆಸರಿಟ್ಬಿಟ್ಟು. ಆದರೆ ದೇವರಲ್ಲಿ ಚೇಂಜ್ ಮಾಡ್ತಾನೆ ಅವನ ಹೆಸರನ್ನು. ಇಂದಿನಿಂದ ನೀನು ಇಸ್ರಾಯೇಲನು, ಅಂದರೆ ದೇವರ ಒಂದಿಗೆ ರಾಜಪುತ್ರನು, ನೀನು ರಾಜಪುತ್ರನು ಅಂತ ದೇವರು ಅವನಿಗೆ ಬಿರುದು ಕೊಡ್ತಾರೆ. ಹಾಗೆಯೇ ಅನೇಕ ದೇವರ ಸೇವಕರು, ಬ್ರದರ್ ದಿನಕರನ್ ಒಂದೊಂದು ಸಾರಿ ಮೊಣಕಾಲು ಊರು ಬಿಟ್ಟರೆ ಎಷ್ಟು ಗಂಟೆ ಅವರು ಮೊಣಕಾಲಲ್ಲಿ ಇರ್ತಂತ ಅವ್ರಿಗೆ ಗೊತ್ತಿರೋದಲ್ಲ. ಅವರು ಪರವಶವಾಗಿ ಬಿಡುವರು. ಪರಲೋಕದ ದರ್ಶನ ಆಗೋದು ಅವ್ರಿಗೆ ಅನೇಕ ಸಾರಿ. ಒಬ್ಬರು ಒಂದು ಮನೆಗೆ, ಅವರು ಮಂಗಳೂರಿನಲ್ಲಿ ಆವಾಗ ಬ್ಯಾಂಕಿನಲ್ಲಿ ಮ್ಯಾನೇಜರ್ ಆಗಿದ್ದರು. ಆಗ ಒಂದು ಬರ್ತ್ಡೇಗೆ ಒಬ್ಬಳೇ ಮಗಳು ಅವಳ ಬರ್ತ್ಡೇಗೆ ಬ್ರದರ್ ದಿನಕರನ್ ಕರೆದಿದ್ರು. ಅವರು ಭಾಳ ಕ್ಲೋಸ್. ಅವರೊಂದು ಚಿಕ್ಕ ಚರ್ಚಿಗೆ ಹೋಗ್ತಾ ಇದ್ರು, ಅಲ್ಲಿ ಪೆಂಟಿಕಾಸ್ಟಲ್ ಚರ್ಚಿಗೆ, ಇಲ್ಲಿ ಮಂಗಳೂರಿನಲ್ಲಿ. ಅಲ್ಲಿ ಹೋಗ್ತಾ ಇರುವಾಗ ಇವರು ಅವರನ್ನು, ನಮ್ಮ ಮಗುಗೆ ಬರ್ತ್ಡೇ ಇದೆ ನೀವು ಬನ್ನಿ ಅಂತ ಕರೆದ್ರಂತೆ. ಸರಿ, ಅವರು ಒಂದು 2-3 ಗಂಟೆ ಮೊದಲೇ ಬಂದುಬಿಟ್ಟು ಒಂದು ಕೋಣೆಗೆ ಹೋಗಿ ಮೊಣಕಾಲು ಉರಿದವರು. ಅವ್ರು ಏನು ಗೊತ್ತಿಲ್ಲ, ಟೈಮ್ ಆಗಿದ್ದು ಗೊತ್ತಿಲ್ಲ, ಪರವಶ ಆಗಿಬಿಡುವರು. ಅಷ್ಟು ಆವೇಶಭರಿತವಾಗಿ ಹೋರಾಟ ಪ್ರಾರ್ಥನೆ ಮಾಡ್ತಾಯಿದ್ರು. ಒಂದೊಂದು ಸಾರಿ ಅವ್ರು ಪ್ರಾರ್ಥನೆ ಮಾಡ್ತಾ 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 ಪರವಶ ಆಗ್ಬಿಡೋರು. ಆದ್ದರಿಂದ ಈಗೇನು ಮಾಡೋದು, ಟೈಮ್ ಆಗಿದೆ, ಎಲ್ಲ ಜನ ಬಂದರೆ, ಹಾಡಿದಾಯಿತು, ಏನು ಮಾಡೋದು ಅಂತೇಳಿ ಭಯ ಎಬ್ಬಿಸ್ಲಿಕ್ಕೆ ಕಡೆಗೆ ಧೈರ್ಯ ಮಾಡಿ ಅವ್ರು ಹೋಗಿ ಎಬ್ಬಿಸಿದ್ರೆ ಅಂದ್ರ ಎಲ್ಲೋ ಇದ್ದವ್ರು ಬಂದಾಗೆ ಎದ್ದು ಬಂದ್ರಂತೆ. ಆವತ್ತೊಂದು ಪ್ರಸಂಗ ಮಾಡಿದ್ರಂತೆ. ಎಂಥ ಶಕ್ತಿಯಿಂದ ಕೂಡಿದ ಪ್ರಸಂಗ ಅದಾಗಿತ್ತ. ಸೊ ನಾನು ಸ್ಮಿತ್ ಈಗಲ್ಸ್ವರ್ತ್ ಬಗ್ಗೆ ಹೇಳ್ತಾ ಇದ್ದೆ. ಅವ್ರಿಗೆ ಹೊಟ್ಟೆ ನೋವು ಬಂದಾಗ ಪ್ರಸಂಗ ನಿಲ್ಲಿಸ್ಬಿಟ್ಟು ಹಿಂದೆ ಓಡೋಗ್ಬಿಟ್ಟು ಸ್ವಲ್ಪ ಸಮಯ ಸುಧಾರಿಸಿಕೊಂಡು ಆಮೇಲೆ ಬಂದು ಪ್ರಸಂಗ ಮಾಡುವರು. ಈ ಕೆಲವು ಕೊಯರ್ನವ್ರು ಇರ್ತಾರೆ, ಪ್ರಸಂಗಿ ಹೋದ ಕೂಡಲೇ ಅವರು ಕೊಯರ್ ಸ್ಟಾರ್ಟ್ ಮಾಡ್ತಾರೆ. ಕೊಯರ್ನವ್ರಿಗೆ ಹಾಡು ಹಚ್ಬಿಟ್ಟು ಅವ್ರು ಹೋಗ್ಬಿಡೋರು. ಒಂದು ದಿನ ಏನಾಯ್ತಂದರೆ, ಒಬ್ಬ ಹುಡುಗ ಅವರ ಮನೆ ಬಂದವನೇ ಅವರ ಹೊಟ್ಟೆಗೆ ಒಂದು ಹೊಡೆದು, ದುರಾತ್ಮ ಹೊರಗೆ ಬಾ ಅಂತ ಹೊಡೆದು ಬಿಟ್ಟು ನಾನು ಹೊಡೆದಿದ್ದೆ. ಅವತ್ತು ಹೋದ ಹೊಟ್ಟೆ ನೋವು ಅವರ ಜೀವಮಾನ ಬರಲಿಲ್ಲ. ನೋಡಪ್ಪ, ಚಿಕ್ಕ ಹುಡುಗ, ಇವರು ಮಹಾನ್ ವ್ಯಕ್ತಿ, ಸತ್ತವ್ರನ್ನ ಎಬ್ಬಿಸಿದವರು, ಇವರೇ ಪ್ರಾರ್ಥನೆ ಮಾಡ್ಬೋದಾಗಿತ್ತು. ಕೆಲವು ಸಾರಿ ದೇವರ ಮಾರ್ಗಗಳು ನಮ್ಗೆ ಗೊತ್ತಿಲ್ಲ, ಅವರ ಮಾರ್ಗಗಳೇ ಬೇರೆ. ಅವರು ಕೆಲವು ಸಾರಿ ಒಬ್ಬ ಚಿಕ್ಕ ಹುಡುಗ, ಅದನ್ನ ಬೈಬಲ್ ಏನು ಹೇಳುತ್ತೆ, ಚಿಕ್ಕವನಿಂದ ದೊಡ್ಡ ಸಂತತಿಯನ್ನು ಎಬ್ಬಿಸುವನು, ಚಿಕ್ಕವನಿಂದ. ಅದನ್ನ ದೇವರ ವಾಕ್ಯ ಏನು ಹೇಳ್ತದೆ, ಚಿಕ್ಕ ಹಿಂಡೆ ಹೆದರಬೇಡ ಅಂತ ಹೇಳ್ತಾರೆ. ಚಿಕ್ಕ ಹಿಂಡು. ಆದ್ದರಿಂದ ದೇವರು ಯಾರ ಮೂಲಕ ಏನು ಮಾಡ್ತಾನೆ ನಮಗೆ ಗೊತ್ತಿಲ್ಲ. ಈ ಹುಡುಗ ಬಂದು ಹೊಡೆದಿದ್ದೆ, ಅವರ ಹೊಟ್ಟೆನ ಹೊರಟೋಗಿದ್ದು, ಆಮೇಲೆ ಬರಲೇ ಇಲ್ಲ. ಕೆಲವು ಸಾರಿ ದೇವರು ಮಾಡುವಂಥ ವಿಧಾನ ಇದು. ಅದನ್ನ ಇವತ್ತು ನಾವು ತಿಳಿಯಬೇಕೇನೆಂದರೆ, ದೇವರ ಸೇವಕರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಅವರೆಷ್ಟೋ ಭಾರವನ್ನು ಹೊತ್ತಿರ್ತಾರೆ. ಅವರು ಕೆಲವು ಸಾರಿ ಪ್ರಸವೇದನೆ ಪಡುವ ಸ್ತ್ರೀಯಂತೆ ಪವಿತ್ರ ಆತ್ಮನ ಸಹಾಯ ಹೊಂದಿ ಅವರು ನರಳುತ್ತಾ ಇರ್ತಾರೆ. 8ನೇ ಸಂಧಿ ರೋಮಾಯನ ಪತ್ರಿಕೆಯಲ್ಲಿ ನಾನು ಪವಿತ್ರ ಆತ್ಮನ ಬಗ್ಗೆ ಮಾತಾಡಬೇಕೆಂದು ಭಾಳ ಇಷ್ಟಪಟ್ಟು ಬಂದೆ. ಆದರೆ ಅದಕ್ಕೆ ಸರಿಯಾದ ಪೀಠಿಕೆ ಬೇಕು. ಇಲ್ಲಿ ಏನು ನೋಡ್ತೇವೆ, 8ನೇ ಸಂಧಿಯಲ್ಲಿ 28ನೇ ವಚನದಲ್ಲಿ ನಾವು ಓದಿಕೊಂಡು ಬಂದಾಗ ಅಲ್ಲಿ ಏನು ಹೇಳ್ತದೆ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟ, ಒಂದು 26ನೇ ವಚನದಿಂದ, ಹಾಗೆ ಪವಿತ್ರ ಆತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ, ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನೇ ತಾನೇ ಮಾತಿಲ್ಲದ ಅಂತ ನರಳಾಟದಿಂದ
ನಮಗೋಸ್ಕರ ಬೇಡಿಕೊಳ್ಳುತ್ತಾರೆ. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವ ಆತನಿಗೆ ಪವಿತ್ರ ಆತ್ಮನ ಮನೋಭಾವವು ಏನೆಂದು ತಿಳಿದದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. ಅದನ್ನ ನೋಡಿ, ಮಾತಿಲ್ಲದ ನರಳಾಟ ಅಂತ. ನರಳಾಟ, ಮಾತು ಶಬ್ದ ಇಲ್ಲ, ಮಾತುಗಳಿಲ್ಲ, ಶಬ್ದಗಳಿಲ್ಲ. ಈಗ ಹೆರಿಗೆಯ ನೋವಿನಿಂದ ನರಳುವ ಸ್ತ್ರೀ ಅಮ್ಮ ಅಪ್ಪ ದೇವರೇ ಅಂತ ಅನ್ಬೋದು. ಬಟ್ ಇಲ್ಲಿ ಮಾತೇ ಇಲ್ಲ, ನರಳಾಟ ಅಷ್ಟೇ. ಇದು ನನ್ನ ಜೀವನದಲ್ಲಿ ಎಷ್ಟೋ ಸಾರಿ ಭಾರ, ಹೊರಲಾರದಂಥ ಭಾರ ಇದ್ದಾಗ ನರಳಾಟದ ಮೂಲಕ ಪವಿತ್ರಾತ್ಮನು ಪ್ರಾರ್ಥನೆ ಮಾಡಲಿಕ್ಕೆ ನನಗೆ ಸಹಾಯ ಮಾಡಿದ್ದಾನೆ. ಆ ನರಳಾಟದ ಪ್ರಾರ್ಥನೆ ಯಾವತ್ತೂ ಅಪಜಯಕ್ಕೆ ಗುರಿಪಡಿಸಲೇ ಇಲ್ಲ. ಸೊ ಅದನ್ನು ನಾವು ಪವಿತ್ರ ಆತ್ಮನ ಕುರಿತು ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ ಆ ಮುಂದಿನ ದಿನಗಳಲ್ಲಿ. ಪವಿತ್ರ ಆತ್ಮನ ಇಲ್ಲಿ ಒಂದು ವಿಷಯ ನೋಡಿದೆವು, ದೇವಜನರಿಗಾಗಿ ಪ್ರಾರ್ಥನೆ ಮಾಡುವನು. ಹೇಗೆ ಮಾಡ್ತಾನೆ? ನರಳಾಟ. ಆದ್ದರಿಂದ ಒಬ್ಬ ಮನುಷ್ಯ ರಕ್ಷಣೆ ಹೊಂದಬೇಕಾದ್ರೆ ದೇವರ ಸೇವಕರು ಪವಿತ್ರ ಆತ್ಮನ ಸಹಾಯದಿಂದ ನರಳುವ ರೀತಿಯಲ್ಲಿ, ವೇದನೆ ಪಡುವ ರೀತಿಯಲ್ಲಿ, ಹೋರಾಟ ಪಡುವ ರೀತಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಆತ್ಮಗಳ ರಕ್ಷಣೆ ಉಂಟಾಗುತ್ತದೆ. ನಾವು ಈ ಸಮಯದಲ್ಲಿ ನಮ್ಮ ತಲೆಗಳನ್ನು ಬಾಗಿ ಪ್ರಾರ್ಥಿಸೋಣ. ನಾವು ದೇವರನ್ನು ಬೇಡೋಣ. ಪವಿತ್ರಾತ್ಮ ದೇವರೇ, ನಮಗೆ ನಿನ್ನನ್ನು ಕುರಿತು ತಿಳ್ಕೊಳ್ಳೋ ಜ್ಞಾನ ಕೊಡು, ಬುದ್ಧಿ ಕೊಡು, ವಿವೇಕ ಕೊಡು, ಶಕ್ತಿ ಕೊಡು, ತಿಳುವಳಿಕೆ ಕೊಡು ಅಂತ ಬೇಡಿಕೊಳ್ಳೋಣ. ಪವಿತ್ರಾತ್ಮ ದೇವರು ನಮ್ಮ ಸಹಾಯಕ್ಕೆ ಯಾವಾಗಲೂ ಸಿದ್ಧರಾಗಿದ್ದಾರೆ. ಯಾವಾಗಲೂ ನಮ್ಮ ಸಹಾಯಕ್ಕೆ ಸಿದ್ಧನಾಗಿ ಆತನು ನಮಗೋಸ್ಕರ ಸಹಾಯ ಮಾಡ್ತಾನೆ. ಅದು ನಮ್ಮೆಲ್ಲ ಭಾರ, ನಿನ್ನ ಚಿಂತೆಯನ್ನು, ನಿನ್ನ ಭಾರವನ್ನು ಆತನು ಹೊರನೇ ಅಂತ ಸಂಗೀತಗಾರನು ಬರೆಯುತ್ತಾನೆ. ಅದು ನಮ್ಮ ಚಿಂತೆ, ನಮ್ಮ ಭಾರವನ್ನು ಪವಿತ್ರಾತ್ಮನ ಮುಂದೆ ತರೋಣ. ನಮ್ಮ ಸಹಾಯಕ್ಕಾಗಿ ಯೇಸು ತಂದೆಯಿಂದಲೂ ಕುಮಾರನಿಂದಲೂ ಕಳಿಸಲ್ಪಟ್ಟ ಪವಿತ್ರಾತ್ಮ ದೇವರು ನಮಗೆ ಸಹಾಯ ಮಾಡಲು ಆತನು ಯಾವಾಗಲೂ ಸಿದ್ಧನಾಗಿದ್ದಾನೆ. ನಾವು ದೇವರ ಸಹಾಯವನ್ನು ನೋಡೋಣ. ತಂದೆ ಆ ದೇವರೇ, ನೀನು ಮಾಡಿದ ಮಹೋಪಕಾರಕ್ಕಾಗಿ ಸ್ತೋತ್ರವಾಗಲಿ. ನಿನ್ನೆ ನಾವು ಮನಗುಂದಿ ಹೋಗುವ ಸಮಯದಲ್ಲಿ ಮನಗುಂದದಂತೆ ಸ್ವಲ್ಪ ಸಹಾಯ ಕಳಿಸ್ಕೊಟ್ಟಿದ್ದಿ. ಅದರ ಮುಂದಿನ ಎಲ್ಲ ಸಹಾಯಕ್ಕಾಗಿ, ಪ್ರತಿಯೊಂದು ಅವಶ್ಯಕತೆಗಳಿಗಾಗಿ ನಾವು ನಿನ್ನ ಬೇಡುತ್ತೇವೆ. ಎಲ್ಲೆಲ್ಲಿ ಸೈತಾನ ನಿಲ್ಲಿಸಿದಾನೋ ಆ ಹಣ ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ. ಎಲ್ಲೆಲ್ಲಿ ಬರತಕ್ಕ ಹಣವನ್ನು ಸೈತಾನ ಬಂಧಿಸಿಟ್ಟಿದ್ದಾನೋ ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗಲಿ. ಎಲ್ಲೆಲ್ಲಿ ಸೈತಾನ ತಡೆ ಮಾಡಿದಾನೋ ಆ ತಡೆ ಗೋಡೆ ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ. ಬಡವರಾದ ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡುವುದಕ್ಕಾಗಿ ಐಶ್ವರ್ಯವಂತನಾದ ಕ್ರಿಸ್ತನ್ ನಮಗೋಸ್ಕರ ಬಡವನಾದನಂತ ಬರದೆ ಆತನ ಕೃಪೆ ಈ ದಿನ ನಮಗೆ ದೊರಕಿ ನಮ್ಮೆಲ್ಲ ಕಾರ್ಯಗಳಲ್ಲಿ ಪರಿಪೂರ್ಣವಾದ ಜಯ ಸಿಕ್ಕುವಂತೆ ದೇವರನ್ನು ನಾವು ಬೇಡಿಕೊಳ್ಳೋಣ. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಈ ಶ್ರಮದಲ್ಲಿ ಪ್ರತಿಯೊಬ್ಬರನ್ನು ನೀನು ಬಲಪಡಿಸು. ಅವರ ಕಷ್ಟ, ವೇದನೆ, ಬಾಧೆ, ಕೊರತೆ, ಸಮಸ್ಯೆ, ನರಳಾಟ ಏನೇ ಇದ್ದರೂ ಯೇಸುವಿನ ಹೆಸರಿನಲ್ಲಿ ಅದ್ಭುತ ಮಾಡಬೇಕೆಂದು ಪ್ರಾರ್ಥಿಸ್ತೇನೆ. ಈಗ ನಿನ್ನ ಕೈಗಳಲ್ಲಿ ನಮ್ಮೆಲ್ಲರನ್ನು ಒಪ್ಪಿಸಿಕೊಡ್ತೇವೆ. ಇವತ್ತು ಕೇಳಿದ ವಾಕ್ಯ ಕೇಳಿದ ಪ್ರತಿಯೊಬ್ಬರಲ್ಲಿ ಕಾರ್ಯ ಮಾಡು. ಯಾರ್ಯಾರು ಸೇವಕರು ಸೋತು ಹೋಗಿದ್ದಾರೋ ಅವರನ್ನು ಮೇಲಕ್ಕೆತ್ತು ಸ್ವಾಮಿ, ಅವರನ್ನು ಬಲಪಡಿಸು ಸ್ವಾಮಿ, ಅವರ ಕೊರತೆಗಳನ್ನು ನೀಗಿಸು, ಕಷ್ಟಗಳನ್ನು ನಿವಾರಣೆ ಮಾಡು. ಯಾರ್ಯಾರು ದೇವಾಲಯ ಕಟ್ಟಲಿಕ್ಕೆ ಪ್ರಾರಂಭಿಸಿ ಕಟ್ಟಲಾರದೆ ನರಳುತ್ತಾ ಇದ್ದಾರೋ ಅವರಿಗೆ ಸಹಾಯ ಕೊಡು ಸ್ವಾಮಿ. ಎಲ್ಲ ಕ್ಷೇತ್ರಗಳಲ್ಲಿ ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಳ್ಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿದೆವು ತಂದೆ, ಆಮೇನ್. ವಿಶ್ವಾಸದ ಪ್ರಭುವಿನ ಆಶೀರ್ವಾದ ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ದೇವರ ಪ್ರೀತಿ, ಪರಿಶುದ್ಧಾತ್ಮನ ನ್ಯೂನತೆ ಸದಾ ಕಾಲ ನಮ್ಮೊಂದಿಗಿರಲಿ.